ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನಾನು ಲಕ್ಷ್ಮೀಕಾಂತ್. ಸ್ನೇಹಿತರೆ ನಿನ್ನೆ ದಿನ ನಾವು ಶಿಕ್ಷಣ ಇಲಾಖೆಗೆ ಹೋಗಿದ್ವಿ. ಸೊ ಸೆಕ್ರೆಟರಿ ಮತ್ತೆ ಕಮಿಷನರ್ ಅವ್ರನ್ನ ಭೇಟಿ ಮಾಡೋದಿತ್ತು. ಸೊ ಫಸ್ಟ್ ಆಫ್ ಆಲ್ ಈ ಬ್ಯಾಕಪ್ ಸ್ಕೋರ್‌ಗೆ ಒಂದು ಡ್ರಾಫ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಈ ಡ್ರಾಫ್ಟ್ ಅಲ್ಲಿ ಒಂದಿಷ್ಟು ಏನಪ್ಪಾ ಅಂದ್ರೆ ಕರೆಕ್ಷನ್ ಮಾಡ್ಬೇಕಾಗಿತ್ತು. ಅಂದ್ರೆ ಒಂದು ಮನವಿ ಪತ್ರ, ಒಂದು ಅಬ್ಜೆಕ್ಷನ್ ಲೆಟರ್ ಹಾಕ್ಬೇಕಾಗಿತ್ತು. ಅದನ್ನ ಖುದ್ದಾಗಿ ಏನಪ್ಪಾ ಅಂದ್ರೆ ನಿನ್ನೆ ದಿನ ನಾವು ಕೊಟ್ಟಿದ್ದೀವಿ. ಮತ್ತೆ ಮುಖ್ಯವಾಗಿ ಈಗ ಶಿಕ್ಷಕರ ನೇಮಕಾತಿ ಆಗ್ಬೇಕಾಗಿದೆ. ಸೊ ಸಾಕಷ್ಟು ವರ್ಷಗಳಿಂದ ಏನಪ್ಪಾ ಅಂದ್ರೆ ಇದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ನೇಮಕಾತಿ ಆಗ್ತಿಲ್ಲ. 1 ಟು 5 10 ವರ್ಷ ಆಯ್ತು. ಮತ್ತೆ ಹೈಸ್ಕೂಲು ಕಾಲ್ಫರ್ಮ್ ಆಗಿ 2015ರಲ್ಲಿ ಲಾಸ್ಟ್ ಕಾಲ್ಫರ್ಮ್ ಆಗಿದೆ. ಮತ್ತೆ ಇನ್ನೂ ಸಾಕಷ್ಟು ಅಭ್ಯರ್ಥಿಗಳು ಈ ಒಂದು ಶಿಕ್ಷಣ ಸಚಿವರ ಒಂದು ಹೇಳಿಕೆ ಮೇಲೆ ಸಾಕಷ್ಟು ಸುಮಾರು ಅಭ್ಯರ್ಥಿಗಳು ಒಂದು ಹೋಪ್ ಅನ್ನ ಇಟ್ಕೊಂಡು ಕೂತಿದ್ದಾರೆ. ಅದಕ್ಕೆ ನೇಮಕಾತಿ ಮಾಡ್ರಿ ಅಂತೇಳಿ ನಿನ್ನೆ ಒಂದು ಲೆಟರ್‌ನ ನಾವು ಕೊಟ್ಟಿದ್ದೀವಿ. ಒಂದು ಮನವಿ ಪತ್ರನ ಕೊಟ್ಟಿದ್ದೀವಿ. ಅದಕ್ಕೆ ಉತ್ತಮ ರೀತಿಯಾಗಿ ಸ್ಪಂದನೆ ಮಾಡಿದ್ದಾರೆ. ಬಟ್ ಟೋಟಲ್ ಆಗಿ ಹೇಳ್ಬೇಕಾದ್ರೆ ನಿಮಗೆ ಸರ್ಕಾರ ಫ್ಲಾಪ್ ಇದೆ. ಹಾಗಾಗಿ ಅಧಿಕಾರಿಗಳಲ್ಲಿ ಬಹಳ ಇಚ್ಛಾಶಕ್ತಿ ಇದೆ ಇಲ್ಲಂತಲ್ಲ. ಈಗಿರ್ತಕ್ಕಂಥ ಬಹಳ ಹಾನೆಸ್ಟ್ ಆಗಿರ್ತಕ್ಕಂಥ ಮತ್ತು ಶಿಕ್ಷಣ ಇಲಾಖೆಯ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಬ್ಬರ ಕಮಿಷನರ್ ಏನಪ್ಪಾ ಅಂದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಮಿಷನರ್ ಬಂದಿದ್ದಾರೆ. ಅವ್ರು ಏನಪ್ಪಾ ಅಂದ್ರೆ ಒಂದು ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು ನಮಗೇನು ಅಂತಂದ್ರೆ, ಈ ಕೋರ್ಟ್ ಕೇಸ್ ಮುಗಿದಾದ ತಕ್ಷಣ 3 ತಿಂಗಳ ಒಳಗಾಗಿನ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಮುಗಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ಮತ್ತೆ ಅವ್ರು ಹೇಳುವಂತದ್ದು ಏನು ಅಂತಂದ್ರೆ ಅಷ್ಟೇ ಏನ್ ಹೇಳ್ತಾರಲ್ಲ ಅದನ್ನ ಮಾಡ್ಕೊಂತಾನೆ ಏನಪ್ಪಾ ಅಂದ್ರೆ ಇದುವರೆಗೆ ಬಂದಿದ್ದಾರೆ. ಇರ್ಲಿ ನೋಡೋಣ. ಒಟ್ಟು ಈಗ ನಮ್ಗೆ ಒಂದು ಈ ಡ್ರಾಫ್ಟ್ ಏನ್ ಬಿಟ್ಟಿದಾರಲ್ಲ ಇದು ಆಲ್ಮೋಸ್ಟ್ ಇನ್ನೊಂದು 2, 3, 4 ದಿವಸ ಆದ್ರೆ ಈ ಈ ಅವಧಿ ಮುಗೀತು. ಯಾರು ಅಬ್ಜೆಕ್ಷನ್ ಮಾಡ್ತಾ ಇದ್ರಿ ಅಬ್ಜೆಕ್ಷನ್ ಹಾಕಿ. ಮತ್ತೆ ಏನಂತಂದ್ರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಬ್ಜೆಕ್ಷನ್ ಇನ್ನು ಯಾರು ಹಾಕಿಲ್ಲಲ್ಲ ಅವ್ರು ಏನಪ್ಪಾ ಅಂದ್ರೆ ಲೆಟರ್ ಅಲ್ಲಿ ಏನು 10% ಬ್ಯಾಕಪ್ ಅನ್ನು ಹಿಡಿದಾರಲ್ಲ ಅಲ್ಲಿ ಸ್ವಲ್ಪ ಅ ಅಸಮತೋಲ ಅಸಮತೋಲನ ಕಂಡು ಬರ್ತಾ ಇದೆ. ಹೆಂಗಂತಂದ್ರ 2% 8%. ಅದಕ್ಕೆ ಇಲ್ಲಿ ಡಿ.ಎಡ್ ಆರ್ ಬಿ.ಎಡ್ 5%, ಪಿ.ಯು.ಸಿ ಆರ್ ಡಿಗ್ರಿ 5%. ಎರಡನ್ನ ಏನಪ್ಪಾ ಅಂದ್ರೆ ಸಮಾನ ಮಾಡ್ರಿ ಅಂತೇಳಿ ಮೇಡಮ್ ಅವ್ರಿಗೆ ನಾವು ನಿನ್ನೆ ರಿಕ್ವೆಸ್ಟ್ ಲೆಟರ್‌ನ ಕೊಟ್ಟು ಬಂದಿದ್ದೀವಿ. ಅದೇ ಪ್ರಕಾರ ಮಾಡ್ಬೋದು ಅವರು. ಅದಕ್ಕೆ ಒಂದಿಷ್ಟು ಲೆಟರ್‌ನ ನೀವು ಯಾರು ಇನ್ನೂ ಹಾಕಿಲ್ಲಲ್ಲ, ಲೆಟರ್‌ಗಳನ್ನ ಈ ರೀತಿ ನೀವು ಹಾಕಿ. ಆಲ್ಮೋಸ್ಟ್ ಈಗಿರ್ತಕ್ಕಂಥ ಡ್ರಾಫ್ಟ್ ಏನಪ್ಪಾ ಅಂದ್ರೆ ಫೈನಲ್ ಆಗತ್ತೆ ಇಲ್ಲಂತಲ್ಲ. ಬಟ್ ಇಲ್ಲಿ ಎರಡು ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ನನಗೆ ಕರೆಗಳು ಬಂದು ಸಾಕಷ್ಟು ಆ ಹುಡುಗರು ಒಂದು ಆಸ್ಪಿರೆಂಟು ಸರ್ ಈ ರೀತಿ ಇದನ್ನ 50-50% ಅಂದ್ರೆ ಅದಕ್ಕೈದು ಇದಕ್ಕೈದು ಮಾಡ್ರಿ ಅಂತ ಹೇಳ್ತಾ ಇದ್ರಿ. ಆ ಕಾರಣಕ್ಕಾಗಿ ನಿನ್ನೆ ದಿನ ನಾವು ಒಂದು ಅಬ್ಜೆಕ್ಷನ್ ಹಾಕಿ ಬಂದಿದ್ದೀವಿ. ಮೇಡಮ್ ಅವ್ರಿಗೂ ಏನಪ್ಪಾ ಅಂದ್ರೆ ಹೇಳಿದೀವಿ ಈ ಪ್ರಕಾರ ಮಾಡ್ರಿ ಅಂತೇಳಿ. ಅವ್ರ ಕಮಿಟಿ ಮುಂದೆ ಇಟ್ಟು ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನೀವೆಲ್ಲ ಒಂದ್ ಸ್ವಲ್ಪ ಅಬ್ಜೆಕ್ಷನ್ ಹೋಗ್ಲಿ ಇದ್ರ ಬಗ್ಗೆ. ಇನ್ನೂ 4 ದಿವಸ ಟೈಮ್ ಇದೆ. ಸೊ ಈ ರೀತಿ 10% ಅಲ್ಲಿ 5% ಅದು 5% ಇದು ಅಂತೇಳಿ ನೀವೆಲ್ಲ ಪ್ರತಿಯೊಬ್ರು ಅಬ್ಜೆಕ್ಷನ್ ಹಾಕ್ಬೇಕ್ರಿ. ಇಲ್ಲ ಅಂತಂದ್ರ ಅದಕ್ಕೆ ನಾಳೆ ಏನೋ ಚೇಂಜಸ್ ಆದ್ರೂ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. 2 ವರ್ಷದಿಂದ ನಾವು ಹೋರಾಟ ಮಾಡಿ ನಮ್ದು ಅಂಗಿ ಹರ್ಕೊಂಡ್ ಬಿಟ್ಟಿದ್ವಿ ನಾವು. ಎಲ್ಲ ಮನಿ ಮಠ ಎಲ್ಲ ಬಿಟ್ಟು. ಅದಕ್ಕೆ ದಯಮಾಡಿ ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಎಷ್ಟೋ ಅಭ್ಯರ್ಥಿಗಳು ಎಷ್ಟೋ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್‌ಗಳು ಸಹಿತ ನಮ್ಮ ಮೇಲೆ ಬ್ಲೇಮ್ ಮಾಡಿದ್ವು. ಇದು ಆಗುವಂತ ಕೆಲಸ ಅಲ್ಲ. ನೀವು ಬಿಟ್ಟು ಹೋದ್ರಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಸುಮ್ನೆ ಅವರು ಪ್ರಚಾರಗೋಸ್ಕರ ಮಾಡ್ತಾ ಇದಾರೆ ಅಂತೇಳಿ ನಮ್ಮ ಮೇಲೆ ಸಾಕಷ್ಟು ಕೋಚಿಂಗ್ ಸೆಂಟರ್‌ಗಳು ಟೀಚರ್‌ಗಾಗಿ ಏನ್ ಕೋಚಿಂಗ್ ಸೆಂಟರ್‌ಗಳು ಕೊಡ್ತಾ ಇದಾವಲ್ಲ, ಅವ್ರೆಲ್ಲರೂ ಏನಪ್ಪಾ ಅಂದ್ರೆ ಅಲಿಗೇಷನ್ ಮಾಡಿದ್ದಾರೆ. ಅದಕ್ಕೆ ನೀವ್ ಯಾರು ಟೀಚರ್ ಆಗ್ಲಿಕ್ಕೆ ಹೊರಟಿದ್ದೀರಿ, ದಯಮಾಡಿ ಪ್ರತಿಯೊಬ್ರು ಅಬ್ಜೆಕ್ಷನ್ ಅನ್ನ ಹಾಕಿ. ಅಬ್ಜೆಕ್ಷನ್ ಫೈಲ್ ಮಾಡಿ. ಈಗ ನಾವೇನ್ ಆಲ್ರೆಡಿ ಹೇಳಿದೀವಿ ಹೆಂಗ್ ಬರೀಬೇಕು ಅನ್ನುವಂಥದ್ದನ್ನ ಹೇಳಿದೀವಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿದ್ದೀವಿ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಲ್ರೆಡಿ ಲೆಟರ್ ಅನ್ನ ಹಾಕಿದ್ದೀವಿ. ಆ ಪ್ರಕಾರವಾಗಿ ಮಾಡಿ. ಯಾವುದು ಅಸಾಧ್ಯ ಅನ್ನೋದಿತ್ತಲ್ಲ ಅದನ್ನ ಸಾಧ್ಯವಾಗಿಸಿದೀವಿ ನಮ್ಮ ಸಂಘಟನೆ ವತಿಯಿಂದ. ದಯಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಶಿಕ್ಷಕರಾಗವಿದ್ರಿ ಈ ಒಂದು ಪ್ಲಸ್ ಪಾಯಿಂಟ್ ಇಂದ. ಅದಕ್ಕೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಂದು ಏನಪ್ಪಾ ಅಂದ್ರೆ ಅಬ್ಜೆಕ್ಷನ್ ಲೆಟರ್ ನ ಫೈಲ್ ಮಾಡಿ. ಕಂಪ್ಲೀಟ್ ಆಗಿ ಬ್ಯಾಕಪ್ ಸ್ಕೋರು ಇದೇ ಮಾದರಿಲಿ ಇರುತ್ತೆ, ಏನ್ ಚೇಂಜಸ್ ಆಗೋದಿಲ್ಲ. ಆದ್ರೂ ಏನಪ್ಪಾ ಅಂದ್ರೆ ಒಂದು ಅಬ್ಜೆಕ್ಷನ್ ಅನ್ನ ಹಾಕುದು ಮತ್ತೆ ಇದನ್ನ 10% ಅಲ್ಲಿ 5% ಮಾಡೋದು. ಇಷ್ಟು ಮಾಡ್ಕೊಳ್ಳಿ. ಆಮೇಲೆ ಈಗ ನೇಮಕಾತಿಗಳು ಆರಂಭ ಆಗ್ತದ ಇನ್ನ. ಈಗ ಕೋರ್ಟ್ ಕೇಸ್ ಇರೋದ್ರಿಂದ ಸೊ ನೇಮಕಾತಿಗಳು ಎಲ್ಲ ಒಂದು ಸ್ಟಾಪ್ ಆಗಿದೆ. ಸೊ ಅದಾದ್ಮೇಲೆ ಇನ್ನ HSTR ನಿನ್ನೆ ದಿನ ನಾವು HSTR ಕೇಳಿದ್ದೀವಿ. HSTR ದಲ್ಲಿ ಇನ್ನೂ ಯಾವುದೇ ರೀತಿ ಅಬ್ಜೆಕ್ಷನ್ ನಮಗೆ ಇಲಾಖೆಯಿಂದ ಅಬ್ಜೆಕ್ಷನ್ ಬಂದಿಲ್ಲ ಅಥವಾ ಒಂದು ಪ್ರಪೋಸಲ್ ಬಂದಿಲ್ಲ ಅನ್ನುವಂತ ವಿಚಾರ ಅಧಿಕಾರಿಗಳು ತಿಳಿಸಿದ್ರು. ಆಮೇಲೆ HSTR ಬಹುತೇಕ ಹಳೇದ್ ಏನೈತಲ್ಲ ಮಾದರಿ ಅದೇ ಏನಪ್ಪಾ ಅಂದ್ರೆ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಓಕೆನಾ? ನೆಕ್ಸ್ಟ್ ಏನೇ ಇದ್ರು ಕಮೆಂಟ್ ಮಾಡಿ. ಮತ್ತೆ ಈಗ ಇಲಾಖೆಯಲ್ಲಿ ಸಾಕಷ್ಟು ನೇಮಕಾತಿಗಳ ಬಗ್ಗೆನೂ ಚರ್ಚೆ ನಡೀತಾ ಇದೆ.
ಸೊ ಆಲ್ಮೋಸ್ಟ್ ನೇಮಕಾತಿಗಳು ಆಗತ್ತೆ. ಈಗ ಬಜೆಟ್ ಅಂತೂ ಇನ್ನು ಸ್ಟಾರ್ಟ್ ಆಯ್ತು. ಮೇದಲ್ಲಿ ಬಜೆಟ್ ಆಗತ್ತೆ. ಬಜೆಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಕನ್ಫರ್ಮ್ ಆಗೋದು. ಅಲ್ಲಿವರೆಗೆ ಆಗೋದಿಲ್ಲ. ಅದಾದ ನಂತರನೇ ಕನ್ಫರ್ಮ್ ಆಗತ್ತೆ. ಮತ್ತೆ ಬಜೆಟ್ ಅಲ್ಲಿ ನೋಡ್ಬೋದು, ನಾವು ನಿರೀಕ್ಷೆ ಮಾಡ್ಬೋದು. ಮತ್ತೆ ಕೋರ್ಟ್‌ಗೆ ಒಂದು ಕೇಸ್‌ನು ಏನಪ್ಪಾ ಅಂದ್ರೆ ನಾವು ಹಾಕ್ಬೇಕಾಗತ್ತೆ. ಈ ಸರ್ಕಾರ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ಹಾಗಾಗಿ ಈ ಬುಡುಬುಡಿಕೆ ಶಿಕ್ಷಣ ಸಚಿವ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಿರ್ತಾರೆ. ನಿಮ್ಗೆಲ್ಲ ಗೊತ್ತಿರುತ್ತೆ ಇದು ಅಲ್ಲ. ಬಹಳಷ್ಟು ಆಸ್ಪಿರೆಂಟ್ ಮೇಲೆ ಇದು ಬಹಳ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಒಬ್ರಲ್ಲ, ಸಾಕಷ್ಟು ಅಭ್ಯರ್ಥಿಗಳು ಸರ್ ಅವ್ರು ನೇಮಕಾತಿ ಮಾಡುದಿಲ್ಲ ಅಂತ ಹೇಳಿಬಿಟ್ರೆ ಸಾಕು, ನಾವು ಏನಾದ್ರು ಕೆಲಸ ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡು ಜೀವನ ಸಾಗಿಸ್ತೀವಿ. ಇವರು ಸ್ಟೇಟ್ಮೆಂಟ್ ಇಂದ ನಾವ್ ಏನ್ ಪಾತ್ರ ಮಾಡ್ತಾರೆ ಅಂತ ಹೇಳಿ ಬಿಟ್ಟು ಕೂತ್ಕೊಂಡು ಓದ್ತಾ ಇರ್ತೀವಿ. ಸಾಕಷ್ಟು ಕೈಲಿಂದ ಖರ್ಚು ಮಾಡ್ಕೊಂಡು. ಅದಕ್ಕೆ ಒಂದು ಕ್ಲಾರಿಟಿ ನಮ್ಗೆ ಸಿಗ್ಬೇಕಾಗಿದೆ ಅಂತ ಹೇಳಿ ಕೇಳ್ತಾ ಇದ್ರಿ. ಬಟ್ ಏನು ಮಾಡಕ್ಕಾಗಲ್ರಿ. ಇಲ್ಲಿ ಇಲ್ಲಿ ನಾವ್ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಆ ಅನುಭವಿಸ್ಬೇಕಾಗಿದೆ. ಈ ಸರ್ಕಾರವನ್ನ ಆಯ್ಕೆ ಮಾಡಿ ನಾವು ಅನುಭವಿಸ್ಬೇಕಾಗಿದೆ ಅಷ್ಟೇ. ಇದು ನಮ್ಗೆ ಬೇಕಾಗಿತ್ತು. ಈ ರೀತಿ ಏನಪ್ಪಾ ಅಂದ್ರೆ ಬೇಕಾಗಿತ್ತು. ಸೊ ಈ ಒಂದು ಸರ್ಕಾರದಲ್ಲಿ 2.5, 3 ವರ್ಷ ಆಗ್ಲಿಕ್ಕೆ ಬಂತು. ಇನ್ನೊಂದು ಹೆಚ್ಚು ಕಡಿಮೆ ಆದ್ರೆ ಯಾವ ನೇಮಕಾತಿಗಳು ಇಲ್ಲ. ಓಕೆ. ಇನ್ನು ನೇಮಕಾತಿ ಮಾಡ್ತಾರೆ ಅನ್ನೋದು ಭರವಸೆನೂ ಇಲ್ಲ. ಓಕೆ. ದಿನಕ್ಕೊಂದು ಒಳಗೆ ಏನಪ್ಪಾ ಅಂದ್ರ ಈ ಪೋಸ್ಟ್‌ಗಳೇ ಇಲ್ಲ ಅಂತಂದ್ರೆ ಬೇರೆ ಬೇರೆ ಒಳಗ್ ಕುತಂತ್ರಗಳು ಸಾಕಷ್ಟು ನಡೀತಾ ಇದೆ. ಹೌದಾ? ಇದ್ರ ತೆಗೆದು ಅದಕ್ಕೆ ಹಾಕೋದು, ಅದ್ರ ತೆಗೆದು ಇದಕ್ಕೆ ಹಾಕೋದು ಹೇಳಕ್ಕಾಗಲ್ಲ. ಯಾವುದು ಕಾಲ್ಫರ್ಮ್ ಆಗಿ ಈ ನೋಟಿಫಿಕೇಶನ್ ಆಗುವವರೆಗೆ, ಶಿಕ್ಷಕರ ನೋಟಿಫಿಕೇಶನ್ ಆಗುವವರೆಗೆ ಇಷ್ಟೇ ಪೋಸ್ಟ್ ಅಂತೇಳಿ ಹೇಳಕ್ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದನ್ನ ತಲೆಯಾಗ ಇಟ್ಕೋಬೇಡ್ರಿ. ಈಗ ಕಲ್ಯಾಣ ಕರ್ನಾಟಕ ಆಯ್ತು, ನಾನ್ ಕಲ್ಯಾಣ ಕರ್ನಾಟಕ ಆಯ್ತು. ಈಗ ಕಲ್ಯಾಣ ಕರ್ನಾಟಕದಲ್ಲಿ ಏನಿದೆ ಅಲ್ಲ, ಅಲ್ಲೂ ಏನಪ್ಪಾ ಅಂದ್ರೆ ಬಹಳಷ್ಟು ಒಳಗಡೆ ಕುತಂತ್ರ ನಡೀತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಶಿಕ್ಷಣ ಸಚಿವರು ಮತ್ತೆ ಅಧಿಕಾರಿಗಳು. ಏನು ಮಾಡಕ್ಕಾಗಲ್ಲ. ಬಜೆಟ್ ಅಲ್ಲಿ ಹಣ ಇಲ್ಲ ಅನ್ನೋ ಕಾರಣಕ್ಕಾಗಿ ತುಂಬಾ ಏನಪ್ಪಾ ಅಂದ್ರೆ ಒಳಗಡೆ ಕುತಂತ್ರಗಳು ನಡೀತಾ ಇದೆ. ಸೊ ಆಕ್ಚುಲಿ ಇವುಗಳನ್ನ ನಾವು ಹೇಳ್ಬಾರ್ದು. ಬಟ್ ಆದ್ರೂ ವಿದ್ಯಾರ್ಥಿಗಳ ಆಸ್ಪಿರೆಂಟ್ ನ ಒಂದು ಗಮನದಲ್ಲಿಟ್ಟುಕೊಂಡು ಇವುಗಳನ್ನ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಆ ಬಹುತೇಕ ನೋಟಿಫಿಕೇಶನ್ ಆಗೋರಿಗೆ ಇದು ಇಷ್ಟೇ ಪೋಸ್ಟ್ ಇದೆ ಅಂತ ಹೇಳಕ್ ಸಾಧ್ಯ ಆಗೋದಿಲ್ಲ. ಆದ್ರೆ ನೋಟಿಫಿಕೇಶನ್ ಆಗತ್ತೆ. ಬಟ್ ಒತ್ತಡ ಇದೆ ಅದ್ರ ಮೇಲೆ, ನೋಟಿಫಿಕೇಶನ್ ಆಗತ್ತೆ. ಸೊ ಎಲ್ರು ಸ್ಟಡಿ ಮಾಡಿ, ಸ್ಟಡಿ ಕಡೆ ಗಮನ ಕೊಡಿ. ಬಟ್ ಫರ್ದರ್ ಯಾವ್ದು ನಮ್ಗೆ ಆಪ್ಷನ್ಸ್ ಇಲ್ಲ. ಯಾರ ಕೈಲೇ ಹೇಳ್ಸಿ ಅಥವಾ ಏನಾದ್ರು ಮಾಡಿಸ್ಬೇಕು ಇಲ್ಲ, ಅದೇನು ಆಪ್ಷನ್ಸ್ ಇಲ್ಲ. ನಮ್ ಕೈಲೇ ಏನಿತ್ತು, ಒಂದು ಬ್ಯಾಕಪ್ ಸ್ಕೋರ್ ಬಗ್ಗೆ ಹೋರಾಟ ಇತ್ತು. 2 ವರ್ಷದಿಂದ ನಾವೇನಪ್ಪಾ ಅಂದ್ರೆ ಹೋರಾಟ ಮಾಡಿದೀವಿ. ಅದೇನಪ್ಪಾ ಅಂದ್ರೆ ಅಂತಿಮವಾಗಿ ಎಲ್ರಿಗೂ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ನಾವು ಮುಂದೆ ಅಪ್ಕಮಿಂಗ್ ಕಾಣ್ತೀವಿ. ಅದು ಫೈನಲ್ ಆಗಿ ಬರುತ್ತೆ ಇವಾಗ. ಹೌದಾ? ಅದನ್ನ ಬಿಟ್ರೆ ನೋಟಿಫಿಕೇಶನ್ ಮಾಡಕ್ಕಂತೂ ನಮ್ ಕಡೆ ಅಂದ್ರೆ ಸಾಧ್ಯ ಆಗಲ್ಲ. ಫೈನಾನ್ಸಿಯಲ್ ಅಪ್ರೂವಲ್ ಕೊಡೋರಂತೂ ನಾವಲ್ಲ, ಸಿಎಂ ಕೊಡ್ಬೇಕಾಗತ್ತೆ. ಹೌದಲ್ವಾ? ಸೊ ಎಲ್ರ ಕಷ್ಟಗಳು ಇದೆ. ಸಾಕಷ್ಟು ಅಭ್ಯರ್ಥಿಗಳ ನೋವು ಇದೆ. ಏನ್ ಮಾಡಕ್ಕಾಗಲ್ರಿ. ನಾವು ಆರಿಸಿರ್ತಕ್ಕಂಥ, ನಾವು ಎಲೆಕ್ಟೆಡ್ ಮಾಡಿ ತಂದಿರ್ತಕ್ಕಂಥ ಸರ್ಕಾರ ನಾವೇ ಏನಪ್ಪಾ ಅಂದ್ರ ಅನುಭವಿಸ್ಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ತಾಳ್ಮೆಯಿಂದ ಏನಪ್ಪಾ ಅಂದ್ರ ಸ್ಟಡಿ ಮಾಡ್ತಾ ಬನ್ನಿ. ಅದನ್ನ ಬಿಟ್ರೆ ಬೇರೆ ಯಾವ್ದು ದಾರಿ ಇಲ್ಲ. HSTR ಗೆ ಈಗ ಯಾವ್ದೇ ರೀತಿ ಸಿಲಿಂಡರ್ ಸದ್ಯದಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ. ಅದ್ನು ಹೇಳಿದ್ದೀವಿ. ಅಲ್ಲಿಯೂ ಬ್ಯಾಕಪ್ ಇದೆ. ಅದ್ನು ಸ್ವಲ್ಪ ರಿಮೂವ್ ಮಾಡ್ರಿ ಅಂತ ಹೇಳಿದ್ದೀವಿ. ಸ್ವಲ್ಪ ಪ್ರಮಾಣದಲ್ಲಿ ಅದ್ನು ರಿಮೂವ್ ಮಾಡಬಹುದು. ಬಟ್ ಇದನ್ನೇ ಏನಪ್ಪಾ ಅಂದ್ರೆ ಕಂಟಿನ್ಯೂ ಮಾಡ್ಬೋದು. ಯಾಕಂದ್ರೆ ಹಳೆಯ ಸಿಲಿಂಡರ್‌ನ ಕಂಟಿನ್ಯೂ ಮಾಡ್ಬೋದು. ಓಕೆ. ಇನ್ನು ಇದಾದ್ಮೇಲೆ ಈಗ 1 to 5th ಸಾಮಾನ್ಯ ಶಿಕ್ಷಕರು, ಆಮೇಲೆ ಟೋಟಲ್ 50% ಅವೆಲ್ಲ ಅಬ್ಜೆಕ್ಷನ್ ಹಾಕಂತ ಹೇಳಿದೀವಿ. ನೀವೇನ್ ಲೆಟರ್‌ದಲ್ಲಿ ಏನಿದೆಯಲ್ಲ ಅದನ್ನ ಅಬ್ಜೆಕ್ಷನ್ ಫೈಲ್ ಮಾಡ್ತಾ ಬರ್ಬೇಕಾಗತ್ತೆ. ಸೊ ಅದನ್ನು ಸಹಿತ ಇಲಾಖೆ ಗಮನಕ್ಕೆ ತಂದಿದ್ದೀವಿ. ಬಟ್ ನಮ್ಮ ಒಂದು ಸಮಸ್ಯೆಗೆ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ವಿಕಾಸ್ ಶರಳ್ಕರ್ ಸರ್ ಅವರು ಸ್ಪಂದಿಸ್ತಾ ಇದ್ದಾರೆ. ಏನ್ ಸಮಸ್ಯೆ, ಏನು, ಎಂತ, ಎಷ್ಟು ಕನ್ಫರ್ಮ್ ಮಾಡ್ತೀವಿ. ಮತ್ತೆ ಈಗ ಕನ್ಫರ್ಮ್ ಆದ ನಮ್ಗೆ ಸರ್ಕಾರದಿಂದ ನೋಟಿಫಿಕೇಶನ್ ನಮಗೆ ಸ್ಪಷ್ಟವಾಗಿ ಏನಾದ್ರು ಕ್ಲಾರಿಫಿಕೇಶನ್ ಬಂತು ಅಂತಂದ್ರೆ ನಾವು ವಿದಿನ್ 3 ತಿಂಗಳಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಎಲ್ಲ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ತೀವಿ. ನೆಕ್ಸ್ಟ್ 3 ತಿಂಗಳು ಆದ ನಂತರ ನೀವು ಸ್ಕೂಲ್ಗೆ ಜಾಯ್ನ್ ಆಗೋದು ಅಂತ ಹೇಳಿ ಹೇಳಿದ್ದಾರೆ. ಸೊ ಅಂತ ಅಧಿಕಾರಿಗಳಿದ್ದಾರೆ. ಮತ್ತೆ ಅದೇ ರೀತಿ ಏನಪ್ಪಾ ಅಂದ್ರೆ ಮಾಡಿ ತೋರಿಸುವಂತದ್ದು. ಈಗ ಲಾಸ್ಟ್ ಟೈಮ್ TETನೂ ಅದೇ ರೀತಿ ಅವ್ರು ಬಂದ ಮೇಲೆ ಬಹಳ ವೇಗವಾಗಿ ಕೆಲಸ ಆಗ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಕೆಲಸಗಳು ವೇಗವನ್ನು ಪಡ್ಕೋತಾ ಇದೆ. ಒಂದು ಹೋಪ್ ಅನ್ನು ನಾವು ಇಟ್ಕೋಬಹುದು. ದಯಮಾಡಿ ಎಲ್ರು ಏನಪ್ಪಾ ಅಂದ್ರೆ ಸ್ಟಡಿ ಕಡೆ ಗಮನ ಕೊಡಿ. ಯಾವುದೇ ಅನಾವಶ್ಯಕವಾಗಿರ್ತಕ್ಕಂಥ ವಿಚಾರಗಳ ಕಡೆಗಳನ್ನ ಬಿಟ್ಟು ಸ್ಟಡಿ ಕಡೆ ಗಮನ ಕೊಡಿ. ಕನಿಷ್ಠ ಶಿಕ್ಷಕ ಹುದ್ದೆಯನ್ನ ಪಡ್ಕೋಬೇಕು ಅಂತಂದ್ರೆ ಕನಿಷ್ಠ 7-8 ತಿಂಗಳಂತೂ ಓದ್ಲೇಬೇಕಾಗತ್ತೆ. ದಯಮಾಡಿ 7-8 ತಿಂಗಳು ಓದ್ಲೇಬೇಕಂದ್ರೆ 7-8 ತಿಂಗಳು ಆಗತ್ತೆ ಅಂತ ಅನ್ಕೋಬೇಡಿ ಕನ್ಫರ್ಮ್. ನಿಮ್ಮ ಒಂದು ಸ್ಟಡಿ ಪ್ಲಾನ್ ಒಂದು 7-8 ತಿಂಗಳು ಬೇಕೇ ಬೇಕು. ಹೌದಾ? ಸ್ವಲ್ಪ KS ಆರಾಮಾಗಿ ಪಾಸ್ ಆಗ್ಬೋದು. ಬಟ್ ಟೀಚರ್ ಹುದ್ದೆ ಪಾಸ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಎಲ್ರು ಪ್ರಾಪರ್ ಆಗಿ ಸ್ಟಡಿ ಮಾಡ್ತಾ ಬನ್ನಿ ಸ್ನೇಹಿತರೆ. ಅದಕ್ಕೆ ನಿಮ್ಮ ಸ್ಪರ್ಧಾಕಾಶಿ ಅಕಾಡೆಮಿ ತುಂಬಾ ಏನಪ್ಪಾ ಅಂದ್ರೆ ಸಪೋರ್ಟಿವ್ ಆಗಿದೆ. ಯಾಕಂದ್ರೆ
ಒಂದು ಕಡಿಮೆ ಪ್ರೈಸಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕ್ವಾಲಿಟಿ ಕ್ಲಾಸ್‌ಗಳನ್ನ ನಾವು PSTR, GPT, HSTR‌ಗೆ ಸಂಬಂಧಪಟ್ಟಂತೆ ಕ್ಲಾಸ್‌ಗಳನ್ನ ಕೊಡ್ತಾ ಇದ್ದೀವಿ. ಬಹಳಷ್ಟು ಕಡಿಮೆ ಪ್ರೈಸ್ ರೀ. BPEd, CPEಡ್‌ಗೆ ಸಂಬಂಧಪಟ್ಟಂತೆ. ಮತ್ತೆ ಇನ್ನ ಅಪ್‌ಕಮಿಂಗ್ TET ಬ್ಯಾಚ್‌ನು ಆರಂಭ ಮಾಡ್ತಾ ಇದ್ದೀವಿ. ಅದು ಏನಪ್ಪಾ ಅಂದ್ರೆ ಬರೀ ₹1000 ಅಲ್ಲಿ. ಇಂಥವೆಲ್ಲ ಫೀಚರ್ಸ್ ನಮ್ಮಲ್ಲಿ ಅಕಾಡೆಮಿಯಲ್ಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್‌ಗೆ ಸಂಪರ್ಕಿಸಿ. ಕಡಿಮೆ ಪ್ರೈಸಲ್ಲಿ ಕ್ವಾಲಿಟಿ ಆಗಿರ್ತಕ್ಕಂಥ ಗುಣಮಟ್ಟದಲ್ಲಿ ಯಾವುದೇ ರೀತಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ರಾಜಿ ಇಲ್ಲ. ಈ ಕ್ಲಾಸ್ ಹಿಂಗ್ ಬರ್ಬೇಕು, ಹಿಂಗ್ ತಿಳಿಬೇಕು, ಹಿಂಗ್ ಅರ್ಥ ಆಗ್ಬೇಕು ಅಂದ್ರೆ ಅದೇ ಮಾದರಿಯಲ್ಲಿ ಇರುತ್ತೆ. ನಾವು ಇದೇ ಮಾದರಿಯಲ್ಲೇ TETಯಲ್ಲಿ 100ಕ್ಕೆ 100% ರಿಸಲ್ಟ್ ಅನ್ನ ಪಡ್ಕೊಂಡಿವಿ. ನಮ್ಮ ಚಿಕ್ಕ ಸಂಸ್ಥೆ. ಇವಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕದಲ್ಲೇ ಟಾಪ್ 1 ಸಂಸ್ಥೆಯಾಗಿ ಬೆಳೀತಾ ಇದೆ. ತಮ್ಮೆಲ್ಲರ ಆಶೀರ್ವಾದ, ಕೃಪಾ ಕಟಾಕ್ಷ ಹೀಗೆ ಇರ್ಲಿ. ಮುಂದಿನ ಒಂದು ದಿನಗಳಲ್ಲಿ ಯಾವುದೇ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಸೊ ಅದಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಹೇಳ್ತಾ, ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ದಯಮಾಡಿ ಅಲ್ಲಿ ಎಲ್ಲರೂ ಏನಪ್ಪಾ ಅಂದ್ರೆ ಜಾಯಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.